ನೋಡಿ ಎಷ್ಟು ಗರಿ ಗರಿ ಆಗಿದೆ ಹಪ್ಪಳ. ಇನ್ನೇನು ಬೇಸಿಗೆ ಕಾಲ ಫುಲ್ಲು ಸ್ಟಾರ್ಟ್ ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲು ಶುರುವಾಗಿದೆ, ಹಪ್ಪಳ ಮಾಡುವಂಥ ಟೈಮು. ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿನಲ್ಲಿ ಈಸಿಯಾಗಿ ಒಂದು ಹಪ್ಪಳವನ್ನು ಮಾಡೋದು ತೋರಿಸಿದ್ದೀನಿ. ಇವಾಗ ನೋಡಿ ಒಂದು 1/4 ಕಪ್ ಆಗುವಷ್ಟು ಸಬ್ಬಕ್ಕಿನ ನಾನು ನೆನೆಸಿಟ್ಟಿದ್ದೀನಿ. ಒಂದು 2 ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ, ಅಥವಾ ನೀವು ಒಂದು 4 ಗಂಟೆ ನೆನೆಸಿದ್ರೂ ಏನೂ ತೊಂದರೆ ಇಲ್ಲ, ಚೆನ್ನಾಗಿ ನೆನೆಬೇಕಷ್ಟೇ. 1/4 ಕಪ್ಪಷ್ಟು ಮಾತ್ರ ನಾನಿಲ್ಲಿ ನೆನೆಸಿಟ್ಟಿದ್ದೆ. ನೋಡಿ ಇದನ್ನು ಚೆನ್ನಾಗಿ ನೆನೆದಿದ್ದೆ. ನೀರು ಸಮೇತನೇ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು, ಸ್ವಲ್ಪನೂ ಗಂಟುಗಳಿಲ್ಲದೆ ಇರೋ ಥರ ರುಬ್ಕೋಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಸುಲಭವಾದಂಥ, ಪ್ರತಿಯೊಬ್ಬರು ಮಾಡ್ಕೊಳ್ಳೋಕ್ಕೆ ಬರೋವಂಥ ಒಂದು ಹಪ್ಪಳ ಅಂತ ಹೇಳ್ಬೋದು. ತುಂಬಾ ಈಸಿ ಮಾಡೋದು ಕೂಡ. ಸೊ ನೋಡಿ ಇವಾಗ ಸಬ್ಬಕ್ಕಿ 2 ಗಂಟೆ ನೆನೆಸಿದ್ರೆ ಸಾಕು. ಇವಾಗ ನೋಡಿ ಇದಕ್ಕೇ ನಾನು ಒಂದು ದೊಡ್ಡ ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗೆದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಯಾವುದೇ ಗಂಟುಗಳಿರಬಾರ್ದು, ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನೋಡ್ತಿರ್ಬೋದು, ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಅಜ್ವಾಯಿನ್ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅಥವಾ ನೀವು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ನೀವು ಇಲ್ಲಿ ಬಳಸ್ಬಹುದು. ಇವಾಗ ನೋಡಿ ಪೆಪ್ಪರ್ ಪೌಡ್ರ್ ಕೂಡ ಬಳಸ್ಬೋದು, ಅಂದರೆ ಕರಿಮೆಣಸಿನ ಕಾಳು ಇರುತ್ತಲ್ಲ ಅದನ್ನು ಕೂಡ ಹಾಕೋಬೋದು. ಇದಕ್ಕೆ ನೋಡಿ ಸುಮಾರು ನಾನು ಒಂದು 4 ರಿಂದ 5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ ನೋಡಿ ಆ ಗ್ಲಾಸಿಂದ 4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಇಷ್ಟೇ ಹಾಕೋಬೇಕಂತೇನಿಲ್ಲ, ನೀವು ಪ್ರಮಾಣ ನೋಡಿಕೊಂಡು ಸ್ವಲ್ಪ ತೆಳುವಾಗಬೇಕಿದು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ತೆಳುವಾಗಿದೆ. ಸ್ಪೂನಿಂದ ಈ ಥರ ಮಿಕ್ಸ್ ಮಾಡಿ ಮೇಲಿಂದ ಬಿಟ್ಟರೆ ನೋಡಿ ಆ ಸ್ಪೂನ್ಗೆ ಅಂಟ್ಕೊಳ್ತಾ ಇಲ್ಲ, ನೀರಾಗಿರಬೇಕು. ಪೂರ್ತಿ ನೀರಾಗಿರುವಂಥ ಅದಕ್ಕೆ ನೀವು ಇಲ್ಲಿ ನೀರನ್ನು ಸೇರಿಸ್ಕೊಂಡು, ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಇಟ್ಕೊಂಡು ಕಡಿಮೆ ಊರಿನಲ್ಲಿ ಈ ಥರ ಕೈ ಆಡಿಸ್ತಾ ಇರಬೇಕು. ಪೂರ್ತಿಯಾಗಿ ಕಡಿಮೆ ಊರಿನಲ್ಲಿ ಇಟ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಕೈ ಬಿಟ್ಟರೆ ಗಂಟುಗಳಾಗುತ್ತೆ, ಯಾಕಂದರೆ ನಾವು ಇಲ್ಲಿ ಸಬ್ಬಕ್ಕಿ ಹಾಗೆ ಆಲೂಗಡ್ಡೆ ಎರಡನ್ನೂ ಬಳಸಿದ್ದೀವಿ. ಸೊ ಇವಾಗ ನೋಡಿ ಈ ಥರ ನೀರು ಕನ್ಸಿಸ್ಟೆನ್ಸಿ ಏನಿದೆ ಇದು ಪೂರ್ತಿಯಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸೊ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು ವೇಳೆ ನಿಮಗೆ ಜಾಸ್ತಿ ಗಟ್ಟಿ ಆಯಿತು, ಹಾಕೋಕ್ಕಾಗಲ್ಲ ಹಪ್ಪಳ ಅಂತ ಅನ್ನೋದಾದರೆ ನೀರು ಕಡಿಮೆ ಆಗಿರುತ್ತೆ, ಹಾಗಾಗಿ ಗಟ್ಟಿ ಆಗುತ್ತೆ ಬೇಗನೆ. ಈ ಟೈಮ್ನಲ್ಲೂ ಕೂಡ ನೀವು ಇದಕ್ಕೆ ನೀರನ್ನು ಸೇರಿಸ್ಕೋಬೋದು. ಇವಾಗ ನೋಡಿ ನಾನು ಇದಕ್ಕೆ ಮತ್ತೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನೋಡಿ ಟ್ರಾನ್ಸ್ಪರೆಂಟಾಗಿ ನಿಮ್ಗೆ ಕಾಣಿಸ್ತಿರ್ಬೋದು. ಇವಾಗ ಈ ಥರ ಆಗಬೇಕು. ಸೊ ಸ್ಪೂನ್ಗೆ ನೋಡಿ ಈ ಥರ ಎತ್ತಿ ಬಿಟ್ಟರೆ ಸ್ಪೂನ್ಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ಬೇಕದು, ಆವಾಗ ಪರ್ಫೆಕ್ಟಾಗಿ ಇದು ಆಗಿದೆ ಅಂತ ಅರ್ಥ. ಇವಾಗ ನೋಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 10 ನಿಮಿಷ ಬಿಡ್ತೀನಿ. ಅದಾದಮೇಲೆ ನಾವಿಲ್ಲಿ ಹಪ್ಪಳವನ್ನು ಹಾಕ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಬಿಸಿಲಿರೋ ಕಡೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಸ್ಕೊಂಡಿದ್ದೀನಿ ನಾನು. ಹಾಸ್ಕೊಂಡು ಒಂದೊಂದೇ ಸೌಟನ್ನು ಹಾಕ್ಕೊಂಡು ಈ ಥರ ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ಜಾಸ್ತಿ ದೊಡ್ಡದಾಗೂ ಕೂಡ ಹಾಕೋಬೋದು, ಅಥವಾ ಚಿಕ್ಕದಾಗಿ ಕೂಡ ಹಾಕೋಬೋದು. ಸೊ ತೀರಾ ತೆಳುವಾಗಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಆವಾಗ ಹಪ್ಪಳ ಚೆನ್ನಾಗಿ ಬರಲ್ಲ, ಅಥವಾ ಆ ಪೇಪರಿಂದ ಏಳೋದಿಲ್ಲ, ಅಥವಾ ಬಿಸಿಲಿಗೆ ಚೆನ್ನಾಗಿ ಒಣಗಾದ್ಮೇಲೆ ನೀವು ಪೇಪರಿಂದ ತೆಗೆಯಕ್ಕೆ ಹೋಗಿದ್ರೆ ಪೂರ್ತಿ ಕಟ್ಟಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ, ಇದು ಬೇಗನೆ ಒಣಗುತ್ತೆ. ಒಂದು ದಿನದಲ್ಲಿ ಚೆನ್ನಾಗಿ ಬಿಸಿಲಿದ್ರೆ ಒಂದೇ ದಿನ ಸಾಕು, ಚೆನ್ನಾಗಿ ಒಣಗುತ್ತೆ. ಇವಾಗ ನೋಡಿ ಒಂದೇ ದಿನ ನಾನು ಬಿಟ್ಟಿದ್ದೆ, ಸ್ವಲ್ಪ ಹಸಿಯಾಗಿದೆ. ಸೊ ನೋಡಿ 1-2 ದಿನ ಚೆನ್ನಾಗಿ ಬಿಸಿಲಿಗೆ ಹಾಕಿಬಿಟ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಒಣಗಿರುತ್ತೆ. ಇವಾಗ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಹಪ್ಪಳ ಬಂದಿದೆ ಅಂತ ನೋಡ್ತಿರ್ಬೋದು. 1-2 ದಿನ ಇಟ್ಟಿದ್ದೆ ನಾನು. ನೋಡಿ 1/4 ಕಪ್ ಆಗೋಷ್ಟು ಸಬ್ಬಕ್ಕಿಗೆ ಒಂದು 50 ಹಪ್ಪಳ ಆಗಿದೆ. ಸೊ ನೋಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಾದ್ಮೇಲೆ ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ವರ್ಷಾನ್ಗಟ್ಲೆ ನೀವು ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ತಿರ್ಬೋದು ಎಣ್ಣೆನಲ್ಲಿ ಹಾಕಿದ ತಕ್ಷಣ ಯಾವ ರೀತಿ ಅರಳ್ಕೊಂತು ಅಂತ. ಒಂದು 2 ಸೆಕೆಂಡು ಬೇಕಾಗಿಲ್ಲ, ಅಷ್ಟು ಬೇಗನೆ ಫ್ರೈ ಆಗುತ್ತೆ. ಇವಾಗ ನೋಡಿ ಎಲ್ಲ ಹಾಕ್ಕೊಂಡು ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿ ಹಾಗೆ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಆಲೂಗಡ್ಡೆ ಹಾಕಿರೋದ್ರಿಂದ ಅದರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮತ್ತಷ್ಟು ಈಸಿ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲಲ್ಲಿ ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನ ಮರೀದೆ ನೋಡಿ. ಥ್ಯಾಂಕ್ ಯು.